ಇಂಡಿಯಾ ವರ್ಸಸ್ ಪಾಕಿಸ್ತಾನ ಸೀರೀಸ್ ಇತ್ತು. IDFC ಫಸ್ಟ್ ಬ್ಯಾಂಕ್ ODI ಸೀರೀಸು. ಎರಡನೇ ಮ್ಯಾಚು. ಫಸ್ಟ್ ಮ್ಯಾಚ್ ಗೆದ್ದಿದ್ರು. ಈ ಮ್ಯಾಚ್ ಗೆದ್ದು ಸೀರೀಸ್ನ ಗೆದ್ದಂಗೆ ಆಯಿತು. ಇನ್ನೊಂದು ಮ್ಯಾಚ್ ಇದೆ, ಅದು ಗೆದ್ದರು ಒಂದೇ, ಸೋತರು ಒಂದೇ. ಅಂದರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಲಿ ಟೆಸ್ಟ್ ODI ಸೀರೀಸ್ ಗೆದ್ದಿರೋದು ಫಸ್ಟ್ ಟೈಮು ಅವನ ಕ್ಯಾಪ್ಟನ್ಶಿಪ್ಪಲ್ಲಿ. ಅವನಿಗೆ ಒಳ್ಳೆ ಖುಷಿ ಮತ್ತು ಒಳ್ಳೆ ಬ್ಯಾಟಿಂಗಲ್ಲಿದ್ದಾನೆ, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಿದ್ದಾನೆ. ಫಸ್ಟ್ ಬ್ಯಾಟಿಂಗ್ ಆಡೋಕೆ ಹೊರಟಂಥದ್ದು ಇಂಡಿಯಾ. 402 ರನ್ ನೋಡಿದ್ರು, 49 ಓವರ್ 5 ಬಾಲಲ್ಲಿ. ಗಿಲ್ಲು 154 ರನ್, 110 ಬಾಲ್ ಚೆನ್ನಾಗಿ ಆಡ್ದ. ಗಿಲ್ ಪರ್ಫಾರ್ಮೆನ್ಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದೆ ಕ್ಯಾಪ್ಟನ್ಶಿಪ್ಪಿಂದ. ಚೆನ್ನಾಗಿ ಆಡ್ತಿದ್ದೀನಿ. ಇದೇ ಥರ ಆಡಿದರೆ ಒಂದು ಒಳ್ಳೆ ಕೊಹ್ಲಿ ಥರ ಬ್ಯಾಟ್ಸ್ಮನ್ ಆಗ್ಬೋದು. ಕಿಶನು 3 ವರ್ಷ ಆದಮೇಲೆ ಕಮ್ಬ್ಯಾಕ್ ಮಾಡಿದ್ದಾನೆ ODI ಟೀಮ್ಗೆ. 125 ರನ್ 79 ಬಾಲಲ್ಲಿ. ಇಬ್ಬರು ಕುಚಿಕೋ ಫ್ರೆಂಡ್ಸ್ ಚೆನ್ನಾಗಿ ಆಡಿದರು ಪಾರ್ಟ್ನರ್ಶಿಪ್ಪು. ರೋಹಿತ್ ಶರ್ಮಾ ಒಳ್ಳೆ ಇನ್ನಿಂಗ್ಸು, 39 ಬಾಲ್ 48 ರನ್. ಶ್ರೇಯಸ್ 26 ರನ್ನು. ಬಾಲಿಂಗು ಕರೋಟಿ 10 ಓವರಲ್ಲಿ 76 ರನ್ 4 ವಿಕೆಟು. ರಶೀದ್ ಖಾನ್ ಚೆನ್ನಾಗಿ ಹಾಕಿದ, 8 ಓವರ್ಸು 3 ವಿಕೆಟ್ಸು 48 ರನ್ಸು. ನೆಕ್ಸ್ಟ್ ಗಜಾಂಫಾರು 10 ಓವರ್ಸು 69 ರನ್ಸು 1 ವಿಕೆಟ್. ಸಲೀಮು 8 ಓವರ್ಸ್ 75 ರನ್ಸು 1 ವಿಕೆಟು. ತುಂಬ ದುಬಾರಿ ಆಯಿತು ಬಾಲಿಂಗು. ಅಫ್ಘಾನಿಸ್ತಾನು ಚೇಸಿಂಗ್ ಮಾಡೋಕೆ ಹೊರಟಾಗ 232 ರನ್ಸಿಗೆ ಆಲ್ಔಟ್ ಆಯಿತು. 44.3 ಓವರ್ಸಲ್ಲಿ. ರೆಹಮತ್ ಶಾ ಚೆನ್ನಾಗಿ ಆಡ್ತಿದ್ದಾನೆ ಗುರು ಈ ಹುಡುಗ. 79 ರನ್ಸು 89 ಬಾಲ್ಸಲ್ಲಿ. ಮತ್ತು ಸಾದಿಕ್ 42 ರನ್ಸ್ 50 ಬಾಲ್ಸಲ್ಲಿ. ಸ್ವಲ್ಪ ಇಂಜುರಿ ಆಯ್ತಾನೆ ಹೋದ್ ನಾನು. ಗುರುಬಾಜು ಚೆನ್ನಾಗಿ ಆಡ್ತಿದ್ದಾನೆ. ಹೋದ ಮ್ಯಾಚ್ ಸೆಂಚುರಿ, ಈ ಮ್ಯಾಚ್ 41 ರನ್ಸು ಕ್ರೂಷಿಯಲ್ ರನ್ಸು ಟೀಮಿಗೆ ಆ್ಯಡ್ ಮಾಡಿ ಕೊಡ್ತಿದ್ದಾನೆ. 41 ರನ್ಸು 33 ಬಾಲ್ಸಲ್ಲಿ. ಇಬ್ರಾಹಿಮು 31 ಬಾಲಲ್ಲಿ 21 ರನ್ಸು. ಇಬ್ರಾಹಿಂ ಜಾದರನು ಓಪನಿಂಗು ಪರವಾಗಿಲ್ಲ. ಹರ್ಷದೀಪು 9 ಓವರ್ಸ್ 45 ರನ್ಸು 3 ವಿಕೆಟ್ಸು. ಒಳ್ಳೆ ಬಾಲಿಂಗು. ಗುರ್ನಾರ್ ಬ್ರಾ ಒಳ್ಳೆ ಬಾಲಿಂಗ್ ಆಗ್ತಿದ್ದಾನೆ. ಹೋದ ಮ್ಯಾಚ್ ಚೆನ್ನಾಗಿದೆ, ಈ ಮ್ಯಾಚ್ನ 10 ಓವರ್ಸು 60 ರನ್ಸು 3 ವಿಕೆಟ್ಸು. ಪ್ರಿನ್ಸ್ ಯಾದವ್ 7.3 ಓವರ್ಸಲ್ಲಿ 56 ರನ್ಸು 2 ವಿಕೆಟ್ಸು. ಓಕೆ, ಡೆಬ್ಯೂಟೆಂಟ್ ಇವತ್ತು ಚೆನ್ನಾಗಾಗಿದೆ. ವಾಷಿಂಗ್ಟನ್ 7 ಓವರ್ 24 ರನ್ ಚೆನ್ನಾಗಿ ಆಡಿದ ವಾಷಿ. ಬ್ಯಾಟಿಂಗು ಸ್ವಲ್ಪ ಚೆನ್ನಾಗಿ ಆಡಿದ. ಆತಿದ್ದು 450 ರನ್ ಸ್ವಲ್ಪ ಸ್ಪೀಡ್ ಆಡಿದರೆ ಓಕೆ, ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇಂಡಿಯಾ ವಿನ್ ಬೈ 170 ರನ್ಸು ಮತ್ತು ಲೀಡ್ ಮಾಡ್ತಿದೆ ಸೀರೀಸ್ನ 2-0 ಇಂದ. ಇನ್ನೊಂದು ಮ್ಯಾಚ್ ಇದೆ, ಅದು ಗೆದ್ದರು ಓಕೆ, ಸೋತರು ಓಕೆ. ಈಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಯಾರ ನಡೀತಿದೆ ಈಗ 29 ಮೇಯಿಂದ ಹೆಂಗೆ ಆಡ್ತಿದ್ದಾನೆ ಹಂಗೆ. ಟೆಸ್ಟಲ್ಲಿ 1 ಸೆಂಚುರಿ, ಮೊನ್ನೆ 86 ರನ್ಸ್ ಫಸ್ಟ್ ODIಯಲ್ಲಿ. ಓವರಾಲ್ ಚೆನ್ನಾಗಿ ಆಗ್ತಿದೆ ಟೀಮ್ ಇಂಡಿಯಾ. ಇನ್ನೊಂದು ಮ್ಯಾಚ್ ಗೆಲ್ಲತ್ತಂತ ಹೋಪ್ಸಿದೆ, ನೋಡ್ಬೇಕು. ICC ವುಮೆನ್ಸ್ T20 ವರ್ಲ್ಡ್ ಕಪ್ ನಿನ್ನೆ ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ ಇತ್ತು. ಹೆಡ್ಡಿಂಗ್ಲೆಲ್ಲಿತ್ತು ಮ್ಯಾಚ್, ಲೀಡ್ಸ್ ಅಂತ ಸ್ಟೇಡಿಯಮು. ಫಸ್ಟ್ ಬ್ಯಾಟಿಂಗ್ ಮಾಡಿತ್ತು ಇಂಡಿಯಾ. 209 ರನ್ಸು 5 ವಿಕೆಟ್ಸ್ಗೆ 20 ಓವರಲ್ಲಿ ಚೆನ್ನಾಗಿ ಆಡಿದ್ರು. 10 ರನ್ಸ್ ಪರ್ ರನ್ ನೋಡಿದ್ರು, ಚೆನ್ನಾಗಿ ಆಡಿದ್ರು. ಸ್ಮೃತಿ 74 ರನ್ಸು ಮತ್ತು ಟೀಮಿಗೆ ಕ್ರೂಷಿಯಲ್ ರನ್ಸ್ ಆ್ಯಡ್ ಮಾಡ್ತಿದ್ದಾಳೆ. 74 ರನ್ಸ್ 47 ಬಾಲ್ಸಲ್ಲಿ. ಶಫಾಲಿ 55 ರನ್ಸ್ 38 ಬಾಲ್ಸಲ್ಲಿ. ರಿಚಾ ಘೋಷ್ ಚೆನ್ನಾಗಿ ಆಡಿದ್ದು ಗುರು. 8 ಬಾಲ್ಸಲ್ಲಿ 20 ರನ್ಸ್ ನಾಟ್ ಔಟು. ಮತ್ತು ದೀಪ್ತಿ ಶರ್ಮಾ ಆ್ಯಡ್ ಮಾಡ್ಬೇಕು. 2 ಬಾಲ್ 10 ರನ್ 1 6 1 4 ಹೊಡೆದ್ಲು. ಅವಳಂತ ಆಲ್ರೌಂಡರ್ ಆಟ ಆಡ್ತಾಳೆ, ಎಲ್ಲ ಮ್ಯಾಚ್ ಆಡ್ತಾಳೆ ಆಲ್ಮೋಸ್ಟ್. ಜಮೀಮಾ 19 ರನ್ನು 13 ಬಾಲಲ್ಲಿ ಚೆನ್ನಾಗಿ ಆಡಿದ್ಲು. ಬಾಲಿಂಗ್ ಬಂದರೆ ಡಿ ಲಂಗೆ 4 ಓವರಲ್ಲಿ 32 ರನ್ ಕೊಟ್ಟು 2 ವಿಕೆಟು. ಸೈಗರ್ಸು 2 ಓವರಲ್ಲಿ 31 ರನ್ನು 1 ವಿಕೆಟು. ವ್ಯಾನ್ ಡೆನ್ ರಾಡು 4 ಓವರಲ್ಲಿ 37 ರನ್ ಕೊಟ್ಟು 1 ವಿಕೆಟು, ದುಬಾರಿ. ಜೆಡ್ ವಿಲ್ಲಿಂಗು 4 ಓವರಲ್ಲಿ 41 ರನ್ 1 ವಿಕೆಟು, ಪರವಾಗಿಲ್ಲ. ಬ್ಯಾಟಿಂಗ್ ಆಡೋಕೆ ಹೊರಟ್ರು ಇವರು. 114 ರನ್ನಿಗೆ ಆಲ್ಔಟ್ ಆದರು, ತತ್ತರಿಸಿ ಹೋದರು. ಯಾರು ಅಷ್ಟೇನು ಆಡೋದಾಗಲ್ಲ, ಒಳ್ಳೆ ಬಾಲಿಂಗ್ ಹಾಕಿದ್ರು ನಮ್ಮ ಕಡೆ. ಡಿ ಲಿಡೆ 28 ರನ್ 27 ಬಾಲಲ್ಲಿ. ಸೀಗರ್ಸು 16 ಬಾಲಲ್ಲಿ 21 ರನ್ ಚೆನ್ನಾಗಿ ಆಡಿದ್ರು. ಖಾಲಿಸು 13ರಲ್ಲಿ 18 ರನ್ನು. ಮಲ್ಕ್ನ ಬೋರು 20 ಬಾಲಲ್ಲಿ 15 ರನ್ನು. ಬಾಲಿಂಗ್ ಬಂದು 17 ಓವರ್ 3 ಬಾಲ್ ಆಲ್ಔಟ್ ಆಗಿಬಿಟ್ರು. ಬಾಲಿಂಗ್ ಬಂದು ಶ್ರೀಚರಣಿ ಚೆನ್ನಾಗಿ ಹಾಕಿದ್ದಾಳೆ. 4 ಓವರ್ಸು 19 ರನ್ಸು 4 ವಿಕೆಟ್ಸು. ಶಫಾಲಿ ಮತ್ತು ಕ್ರೂಷಿಯಲ್ ಬೌಲಿಂಗು ಯಾವಾಗ ಕೊಡ್ತಾಳೆ ಕ್ಯಾಪ್ಟನ್ ಅವಾಗ ಬಾಲ್ ತಗೊಂಡು ವಿಕೆಟ್ ತೆಗಿಯಂತ ಬೌಲರು, ಬ್ಯಾಟ್ಸ್ಮನ್ ಕಮ್ ಬೌಲರು. 3.2 ಓವರ್ಸಲ್ಲಿ 20 ರನ್ಸು 3 ವಿಕೆಟ್ಸು. ನಂದಿನಿ ಚೆನ್ನಾಗಿ ಆಗ್ತಿದ್ದಾಳೆ, ಡೆಲ್ಲಿ ಕ್ಯಾಪಿಟಲ್ಸಿಂದ ಹುಡುಗಿ. 3 ಓವರ್ಸು 22 ರನ್ಸು 2 ವಿಕೆಟ್ಸು. ದೀಪ್ತಿ ಶರ್ಮಾಗೂ ಚೆನ್ನಾಗಿ 3 ಓವರ್ಸ್ 26 ರನ್ಸು 1 ವಿಕೆಟು. ಇಂಡಿಯಾ ಈಗ ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟಲ್ಲಿದೆ. 2 ಮ್ಯಾಚಸ್ ಪ್ಲೇಡು 2 ವಿನ್ 4 ಪಾಯಿಂಟ್ಸು. ನೆಟ್ ರನ್ ರೇಟ್ 3.98. ಆಸ್ಟ್ರೇಲಿಯಾ 2 ಮ್ಯಾಚಸ್ಸು 2-1 ವಿನ್ಸು 4 ಪಾಯಿಂಟ್ಸು 3.88 ಸೆಕೆಂಡ್ ಇದ್ದಾರೆ. ಬಾಂಗ್ಲಾದೇಶ 1 ಗೆದ್ದು 1 ಸೋತಿದ್ದಾರೆ, ಮೈನಸ್ಸಲ್ಲಿದ್ದಾರೆ. ನೆದರ್ಲ್ಯಾಂಡು 2 ಸೋತಿದ್ದಾರೆ, ಇವರು ಮನೆಗೆ ಹೋದಂಗೆ. ಪಾಕಿಸ್ತಾನವೂ ಮನೆಗೆ ಹೋದಂಗೆ. ನೀನು ಸೌತ್ ಆಫ್ರಿಕಾ ಮೇಲೆ ಸೋತಿದ್ದಾರೆ. ಸೌತ್ ಆಫ್ರಿಕಾ 2ರಲ್ಲಿ 1 ಗೆದ್ದು 1 ಸೋತಿದೆ. ಈಗ ಸದ್ಯಕ್ಕೆ ಈ ಟೀಮಲ್ಲಿ 2 ಕ್ವಾಲಿಫೈ ಆಗಬೇಕು. ಇಂಡಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ. ಇಂಡಿಯಾಗೆ ಏನಂದರೆ ಚಾನ್ಸು, ಇಂಡಿಯಾ ಆಸ್ಟ್ರೇಲಿಯಾ ಜೊತೆಗೆ ಸೋತ್ರು ಪರವಾಗಿಲ್ಲ, ಸೌತ್ ಆಫ್ರಿಕನ್ ಬೀಟ್ ಮಾಡಲೇಬೇಕು ಕಂಪಲ್ಸರಿ. ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ 2 ಬೀಟ್ ಮಾಡಿದರೆ ಕಪ್ ಆಲ್ಮೋಸ್ಟ್ ಹತ್ರ ಹೋದಂಗೆ. ಅಲ್ಲಿ ಇಂಗ್ಲೆಂಡ್ನ ಬೀಟ್ ಮಾಡಬೇಕು. ಇಂಗ್ಲೆಂಡ್ ಪಕ್ಕ ಬಂದೇ ಬರ್ತದೆ ಫೈನಲಿಗೆ. ಓಮ್ ಪಿಚ್ಚಲ್ಲಿ ನೆಡ್ತಿದ್ದಲ್ಲ ಈ ಟ್ರೋಫಿ, ಹಂಗಾಗಿ ಅವ್ರಿಗೆ ಹೋಪ್ಸಿದೆ.